ಇನ್ನು ಮಲೆನಾಡು ಭಾಗದಲ್ಲಿ ಅಪಾರ ಪ್ರಮಾಣದ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ತುಂಗಾ ಮತ್ತು ಭದ್ರಾ ಜಲಾಶಯಗಳಿಂದ ಭಾರಿ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು, ಜಲಾಶಯದ 22 ಗೇಟ್ಗಳ ಮೂಲಕ 80 ಟಿಎಂಸಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಕಳೆದ ವರ್ಷ ಗೇಟ್ ಕಿತ್ತು ಹೋದ ಬಳಿಕ ಗೇಟ್ ಬದಲಾವಣೆ ಮಾಡದ ಹಿನ್ನೆಲೆಯಲ್ಲಿ 130 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಕೇವಲ 80 ಟಿಎಂಸಿ ನೀರು ಸಂಗ್ರಹಣೆಗೆ ಟಿಬಿ ಬೋರ್ಡ್ ಮುಂದಾಗಿದೆ. ಸದ್ಯ ಡ್ಯಾಂನಲ್ಲಿ 77 ಟಿಎಂಸಿ ನೀರಿದ್ದು ಒಳಹರಿವು 86,000 ಕ್ಯೂಸೆಕ್ ದಾಖಲಾಗಿದೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಿದ್ದ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿ ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ 33 ಕ್ರಸ್ಟ್-ಗೇಟ್ಗಳಲ್ಲಿ 22 ಕ್ರಸ್ಟ್-ಗೇಟ್ಗಳ ಮೂಲಕ 86,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗ ಭದ್ರಾ ಮತ್ತು ತುಂಗಾದಿಂದ ಆಗಲೇ 76,000 ಕ್ಯೂಸೆಕ್ಸನ್ನು ಈಗ ನೀರು ಬಿಟ್ಟಿದ್ದಾರೆ. ಅದೇ ಪ್ರಮಾಣದ ನೀರು ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ 77 ಟಿಎಂಸಿ ನೀರು ಸಂಗ್ರಹ ಮಾಡಲಾಗಿದೆ. ಅದೇ ಪ್ರಮಾಣದಲ್ಲಿ ಅಂದರೆ ಈಗ ಬರುವಂಥ 76,000 ಕ್ಯೂಸೆಕ್ಸ್ನ ಅಧಿಕ ಪ್ರಮಾಣದಲ್ಲಿ ಈಗ 86,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ನೀರು ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. 33 ಕ್ರಸ್ಟ್-ಗೇಟ್ಗಳಲ್ಲಿ 22 ಕ್ರಸ್ಟ್-ಗೇಟ್ ಮೂಲಕ ನೀರು ಬಿಡಲಾಗ್ತದೆ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು 33 ಕ್ರಸ್ಟ್-ಗೇಟ್ಗಳಲ್ಲಿ ಈಗಾಗಲೇ ಅಲ್ಲಿ 8 ಕ್ರಸ್ಟ್-ಗೇಟ್ಗಳು ಡ್ಯಾಮೇಜ್ ಆಗಿವೆ. ಯಾವುದೇ ರೀತಿ ಎತ್ತಕ ಮೇಲೆ ಬರಲ್ಲ, ಆ ರೀತಿ ಡ್ಯಾಮೇಜ್ ಆಗಿವೆ, ಬೆಂಡ್ ಆಗಿವೆ. ಈ ಕಾರಣಕ್ಕಾಗಿ ಕೇವಲ ಅಂದರೆ 1,50,000 ಕ್ಯೂಸೆಕ್ಸ್ ಅಧಿಕ ಪ್ರಮಾಣದ ನೀರು ಬಂದರೆ ಡ್ಯಾಮ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕೇವಲ 80 ಟಿ ಎಮ್ ಸಿ ಮಾತ್ರ ನೀರನ್ನು 80 ಟಿ ಎಮ್ ಸಿ ಮಾತ್ರ ನೀರನ್ನು ಉಳಿಸ್ಕೊಳ್ಳೋದಿದ್ದಾರೆ. ಈಗ ಹೆಚ್ಚಿಗೆ ನೀರನ್ನು ಯಾವುದೇ ರೀತಿ ಸ್ಟಾಕ್ ಮಾಡೋಕ್ಕಾಗಲ್ಲ ನೀರಾವರಿ ತಜ್ಞರ ಅಭಿಪ್ರಾಯ ಆಗಿದೆ. ಈ ಕಾರಣಕ್ಕಾಗಿ ನೋಡ್ತಾ ಇರೋ ದೃಶ್ಯದಲ್ಲಿ ಈ ಬರುವಂಥ ನೀರನ್ನು ಎಷ್ಟು ಬರುತ್ತೋ ಅಷ್ಟು ಕೇವಲ 80 ಟಿ ಎಮ್ ಸಿ ಒಳಗೆ ನೀರು ಉಳಿಸ್ಕೊಂಡು ಅಂದರೆ ಕೃಷಿಗೆ ಉಳಿದ ನೀರನ್ನು ನದಿಗಳ ಮೂಲಕ ನೀರು ಹರಿಬಿಡಲಾಗ್ತಾಯಿದೆ. ನೋಡ್ತಾ ಇರೋ ದೃಶ್ಯದಲ್ಲಿ ರಮಣೀಯವಾಗಿ ದೃಶ್ಯ. ಈಗ ಅಪಾರ ಪ್ರಮಾಣ ನೀರು ನೋಡ್ತಾ ಇರೋ ದೃಶ್ಯದಲ್ಲಿ ಯಾವ ರೀತಿ ಭೂರ್ಗೇರ್ತಾ ಇದೆ ಎಂಬ ದೃಶ್ಯ ಕಣ್ಣಿಗೆ ರಾರಾಸ್ತಿದೆ ಅಂತ ಹೇಳ್ಬೋದು. ಅಕ್ಕಪಕ್ಕ ಅಂದರೆ ನದಿ ಅಕ್ಕಪಕ್ಕ ಇರುವಂಥ ಹೊಲಗದ್ದೆ ಇರ್ಬೋದು ಗ್ರಾಮಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಡಂಗೂರ ಆಗಿರ್ಬೋದು ಮತ್ತು ಮೆಸೇಜನ್ನು ಕೊಟ್ಟಿದೆ. ಈ 1 ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಅಕ್ಕಪಕ್ಕದವರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಮತ್ತು ತುಂಗಭದ್ರಾ ಡ್ಯಾಮಿನ ಅಧಿಕಾರಿಗಳು ಸಹ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ತುಂಗಭದ್ರಾ ಡ್ಯಾಮ್ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ಜೀವನಾಡಿಯಾಗಿದೆ. ಈ ಕಾರಣಕ್ಕಾಗಿ ಸಾಕಷ್ಟು ಈ ಪ್ರಮಾಣದಲ್ಲಿ ಬೇಗನೆ ಈಗ ಎಡದಂಡೆ, ಬಲದಂಡೆ, ಮೇಲ್ಪಟ್ಟದ, ಕೆಳಮಟ್ಟದ ಎಲ್ಲ ಕಾಲುವೆಗಳಿಗೆ ಜೂನ್ ಮೊದಲ ವಾರಕ್ಕೆ ನೀರು ಬಿಡೋದ ಕಾರಣಕ್ಕಾಗಿ ಕೃಷಿ ಚಟುವಟಿಕೆಯನ್ನು ಸಹ ಆರಂಭವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿರೋ ಕಾರಣಕ್ಕಾಗಿ ಬೇಗನೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಆ ನೀರು ಸಹ ನದಿಗಳ ಮೂಲಕ ಅಪಾರ ಪ್ರಮಾಣದ ನೀರು ಪೋಲಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಮುಖಂಡ ಗತಿ ಪೊಲ್ಬಿಟ್ಟಿಗಾಗಿ ಕೊಪ್ಪಳ.